99% of this paper questions are from my video. ಯಾವುದು ಅಂದ್ರೆ ನಿನ್ನೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಸೆಕೆಂಡ್ ಪಿ ಯು ಸಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ಆಲ್ ಲೆಸನ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಂಡ್ 5 ಮಾರ್ಕ್ಸ್ ಅಂತ. ಆ ವಿಡಿಯೋದಿಂದ ನಾನು ಆ ವಿಡಿಯೋದಲ್ಲಿ ಏನೇನು ಕ್ವೆಶನ್ಸ್ ಹೇಳಿದ್ನಲ್ಲ ಅದೇ ಈ ಪೇಪರ್ ಅಲ್ಲಿ ಕವರ್ ಆಗಿದೆ. ನಾನು ಸಾಲ್ವ್ ಮಾಡ್ಬೇಕಾದ್ರೆ ಅನ್ಕೊಂಡೆ ಎಲ್ಲದನ್ನು ನಾನು ಹೇಳಿದ್ದೆ ಕ್ವೆಶನ್ಸ್ ಇದೆ ಅಲ್ಲ ಅಂತ ಹೇಳಿ. ಸೊ ನಿಮಗೆ ತೋರಿಸ್ತಾ ಬರ್ತೀನಿ ಯಾವ ರೀತಿ ಇದರಲ್ಲಿ ಅದೇ ಕ್ವೆಶನ್ಸ್ ಇದೆ ಅಂತಂದೇಳಿ. ಮತ್ತೆ ಆ ವಿಡಿಯೋ ನೀವು ನೋಡ್ಬೇಕು ಅಂತಂದ್ರೆ ಈಗ ನಾನು ಇಲ್ಲಿ ಲಿಂಕ್ ಪ್ರೊವೈಡ್ ಮಾಡ್ತೀನಿ, ಇಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು. ಓಕೆನಾ? ಸೊ ಲೆಟ್ಸ್ ಬಿಗಿನ್ ವಿತ್ ದಿಸ್ ಪ್ರಿಪರೇಟರಿ ಎಕ್ಸಾಮ್ ಪೇಪರ್ ಸೊಲ್ಯೂಷನ್ ಡಿಸ್ಕಷನ್. ಕೀ ಆನ್ಸರ್ಸ್ ಡಿಸ್ಕಸ್ ಮಾಡ್ಲಿಕ್ಕೆ ಇದೀವಿ. ಯಾವುದು ಅಂದ್ರೆ ಗದಗಲ್ಲಿ ನಡೆದಿರುವಂತಹ ಪ್ರಿಪರೇಟರಿ ಎಕ್ಸಾಮಿನ ಪೇಪರ್ ಇದು. ಓಕೆ, ಸೊ ಇಲ್ಲಿ ನೋಡಿ, ಈ ಫಸ್ಟ್ ಏನಿರುತ್ತೆ MCQs ಇರುತ್ತೆ. ಸೊ ಫಸ್ಟ್ ಕ್ವೆಶನ್ ಈಸ್ pollen grains are able to tolerate extreme of temperature. Identify the substance responsible for it. ನೋಡಿ ಯಾವುದು ಇದಕ್ಕೆ ಕರೆಕ್ಟ್ ಆನ್ಸರ್ ನಿಮಗೆ ಗೊತ್ತಾಗಿದೆ ಆಲ್ರೆಡಿ. ಇಟ್ ಈಸ್ ವೆರಿ ಈಸಿ, ದಟ್ ಈಸ್ ಪೊರೋಪೊಲನಿನ್. ಓಕೆ, ನೆಕ್ಸ್ಟ್, if the sex of the human baby is male, then it is. ಮೇಲ್ ಇತ್ತು ಅಂದ್ರೆ ಏನು? sperm has Y chromosomes. So it is kind of ambiguity question. B is the correct answer. Statement 1, next ನೋಡಿ, corpus luteum is temporary endocrine gland which secretes large amount of progesterone. ನೋಡಿ ಇದು progesterone ಏನು secrete ಮಾಡುತ್ತೆ, ಯಾವುದು? corpus luteum, and this is essential for ovulation ಅಂತ ಹೇಳಿದರೆ. ಇದು wrong statement. It is not essential for ovulation, it is essential for pregnancy. ovulation ಆದ್ಮೇಲೆ ರಿಲೀಸ್ ಆಗುವಂತ ಹಾರ್ಮೋನ್ ಯಾವುದು? progesterone. It will make ready for the pregnancy. Okay, so ಹಂಗಾಗಿ statement 1 correct, statement 2 wrong ಆಗಿದೆ. So answer ಏನಾಗುತ್ತೆ? Statement 1 is correct and statement 2 is incorrect. C is the correct answer for third question. Okay now, next, condoms has extra benefit as compared to other contraceptives because. ನೋಡಿ NCERT ಅಲ್ಲಿ ಕೊಟ್ಟಿರೋ ಲೈನ್ ಪ್ರಕಾರ ಏನು, ಯಾಕೆ ಇದು ಜಾಸ್ತಿ ಬೆನಿಫಿಟ್ ಇದೆ ಅಂತಂದ್ರೆ ಬಿಕಾಸ್ it protects against STI and sexually transmitted disease. ಇದನ್ನು ಒಂದು ambiguity question. ಓಕೆ, ಇದೆರಡು ಯಾವುದು? ಸೆಕೆಂಡ್ ಮತ್ತೆ ಫೋರ್ತ್. ನೆಕ್ಸ್ಟ್, A is structure which gets embedded in the endometrial lining. This phenomenon is called B. A ಅಂತ ಅನ್ನೋದು ಒಂದು ಸ್ಟ್ರಕ್ಚರ್ ಇದೆ ಅಂತೆ, ಅದು ಎಲ್ಲೋಗುತ್ತೆ? ಎಂಡೋಮೆಟ್ರಿಯಂ ಲೈನಿಂಗ್ ಒಳಗಡೆ ಹೋಗ್ತಾ ಇದೆ. ಓಕೆ, ಸೊ ಈ ಪ್ರೊಸೆಸ್ಗೆ ಏನಂತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಎ ಅನ್ನೋದು ಏನಾಗುತ್ತೆ? ದಟ್ ಈಸ್ ಬ್ಲಾಸ್ಟುಲಾ ಅಂಡ್ ದಿಸ್ ಪ್ರೊಸೆಸ್ ಇಸ್ ನೋನ್ ಆಸ್ ವಾಟ್? ಇಂಪ್ಲಾಂಟೇಶನ್. ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್, ಇನ್ ಓರಲ್ ಮೆಥಡ್ ದ ಪಿಲ್ ಸಹೇಲಿ ಈಸ್ ಟೇಕನ್. ಯಾವಾಗ? ಡೈಲಿ ತಗೊಂತಾರೆ. ಓಕೆ, ಸೊ ಆನ್ಸರ್ ಇಸ್ ಬಿ. ನೆಕ್ಸ್ಟ್, ಇಟ್ ಈಸ್ ಅನದರ್ ನೇಮ್ ಆಫ್ 21st ಟ್ರೈಸೋಮಿ. 21st ಟ್ರೈಸೋಮಿಗೆ ಇನ್ನೊಂದು ನೇಮ್ ಯಾವುದು? ಡೌನ್ ಸಿಂಡ್ರೋಮ್. ಇದೆಲ್ಲ ನಾವು ಡಿಸ್ಕಸ್ ಮಾಡೇ ಆಗಿದೆ, ಹೌದಾ? ನೆಕ್ಸ್ಟ್, ಕೆಮಿಕಲಿ DNA ಈಸ್, DNA ಕೆಮಿಕಲಿ ಏನಾಗುತ್ತೆ? ಮೋರ್ ಸ್ಟೇಬಲ್ ಆಗಿರುತ್ತೆ, ಮತ್ತೆ ಇದು ರಿಯಾಕ್ಟಿವ್ನೆಸ್ ಕಡಿಮೆ ಇರುತ್ತೆ, ಲೆಸ್ ರಿಯಾಕ್ಟಿವ್. ಸೊ ದಟ್ಸ್ ವೈ ಎ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ವೆನ್ ಕಂಪೇರ್ಡ್ ಟು RNA. ನೆಕ್ಸ್ಟ್, ಸ್ಟೇಟ್ಮೆಂಟ್ 1, ವಿಂಗ್ಸ್ ಆಫ್ ಬರ್ಡ್ಸ್ ಅಂಡ್ ಬಟರ್ಫ್ಲೈ ಆರ್ ರಿಪ್ರೆಸೆಂಟ್ಸ್ ಹೋಮೋಲಾಗಸ್ ಆರ್ಗನ್ಸ್ ಅಂತ ಹೇಳ್ತಾ ಇದ್ದಾರೆ. ಈ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಇದೆ. ನೋಡಿ, ವಿಂಗ್ಸ್ ಆಫ್ ಬರ್ಡ್ಸ್ ಮತ್ತೆ ಬಟರ್ಫ್ಲೈ ಏನಾಗುತ್ತೆ? ದೇ ಆರ್ ಅನಾಲಾಗಸ್, ನಾಟ್ ಹೋಮೋಲಾಗಸ್. ಸೊ ದಟ್ಸ್ ವೈ ಸ್ಟೇಟ್ಮೆಂಟ್ 1 ಈಸ್ ರಾಂಗ್. Next, homologous organs have some structure, same structure and organs and different function. ಇದು ಕರೆಕ್ಟ್ ಇದೆ, ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಸೊ ಸ್ಟೇಟ್ಮೆಂಟ್ 1 is incorrect and statement 2 is correct. D is the correct option for 9th question. Okay, now next, identify the wrongly matched pair. ಏನ್ ರಾಂಗ್ ಆಗಿದೆ ಇದರಲ್ಲಿ ನೋಡ್ಬೇಕು. ನಿಮೋನಿಯಾ, ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಕರೆಕ್ಟ್ ಇದೆ. ಮಲೇರಿಯಾ, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಕರೆಕ್ಟ್ ಇದೆ. ಅಮಿಬಿಯೋಸಿಸ್ ಆಂಟಮೀಬಾ ಐಸೋಲೇಟಿಕ್ ಆಗಬೇಕಾಗಿತ್ತು, ಬಟ್ ಸಾಲ್ಮೊನೆಲ್ಲಾ ಟೈಫಿ ಅಂತ ಇದೆ. ದಟ್ ಈಸ್ ಟೈಫಾಯ್ಡಿಗೆ ಇರುವಂತದ್ದು ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ರಾಂಗ್ ಮ್ಯಾಚ್. ಆಸ್ಕಾರಿಯಾಸಿಸ್, ಆಸ್ಕಾರಿಸ್ ಲುಂಬ್ರಿಕಾಯ್ಡಸ್ ಕರೆಕ್ಟ್ ಇದೆ. ಓಕೆ, ಅಗೇನ್ ದಿಸ್ ಕ್ವೆಶನ್ ಇಸ್ ಕಂಪ್ಲೀಟ್ಲಿ ನಾಟ್ ಕರೆಕ್ಟ್. ಯಾಕೆಂದ್ರೆ ಎಲ್ಲದನ್ನು ಏನಾಗಬೇಕು? ಇದು ಸೈಂಟಿಫಿಕ್ ನೇಮ್ ಏನಾಗಬೇಕು? ಇಟಾಲಿಸೈಸ್ ಆಗಬೇಕು. ಓಕೆನಾ? ಸೊ ಅದು ಇಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಕ್ವೆಶನ್ ಪೇಪರ್ ಪ್ರಿಪರೇಷನ್ ಅಲ್ಲಿ. ಓಕೆ, ನೆಕ್ಸ್ಟ್, ಹೈಯರ್ ವ್ಯಾಲ್ಯೂ ಆಫ್ BOD ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ರೆಪ್ರೆಸೆಂಟ್ಸ್. ಜಾಸ್ತಿ BOD ಇದೆ ಅಂತ ಅಂದ್ರೆ ಏನರ್ಥ? ಜಾಸ್ತಿ ಪೊಲ್ಯೂಷನ್ ಇದೆ ಅಂತ ಅರ್ಥ. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಮಾಲಿಕ್ಯುಲರ್ ಸಿಸರ್ಸ್ ಯೂಸ್ಡ್ ಇನ್ ಜೆನೆಟಿಕ್ ಇಂಜಿನಿಯರಿಂಗ್ ಈಸ್. ಜೆನೆಟಿಕ್ ಇಂಜಿನಿಯರಿಂಗ್ ಅಲ್ಲಿ ಯೂಸ್ ಮಾಡುವಂತ ಮಾಲಿಕ್ಯುಲರ್ ಸಿಸರ್ಸ್ ಯಾವುದು? ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ಮಾಲಿಕ್ಯೂಲ್ಸ್ ಅಂತ ಅಂದ್ರೆ
DNA ಮತ್ತೆ RNA ನ ಕಟ್ ಮಾಡುತ್ತೆ, ಹಾಗಾಗಿ ಇದನ್ನ ಮಾಲಿಕ್ಯುಲರ್ ಸಿಸರ್ ಅಂತ ಕರಿತೀವಿ. ಮಾಲಿಕ್ಯೂಲ್ಸ್ ನ ಕಟ್ ಮಾಡುವಂತ ಸಿಸರ್ಸ್ ಮಾಲಿಕ್ಯುಲರ್ ಸಿಸರ್ಸ್, ದಟ್ ಈಸ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. Next, GM, genetically modified golden rice is enriched with. This is enriched with what? Which vitamin? Vitamin A. So C is the correct answer. Next, which of the following is the correct sequence of terrestrial food chain? Terrestrial food chain ಗೆ correct sequence ಯಾವುದು? ಗ್ರಾಸ್ ಇರಬೇಕು, ಅದನ್ನ ತಿಂದಿರುವಂತದ್ದು ಗ್ರಾಸ್ಹೋಪರ್, ಗ್ರಾಸ್ಹೋಪರ್ ನ ತಿನ್ನೋದು ಫ್ರಾಗ್, ಫ್ರಾಗ್ ನ ತಿನ್ನೋದು ಸ್ನೇಕ್. So B is correct answer for 14th question. Next, 15th question ನೋಡಿ. The given pie diagram represents the ಪ್ರೊಪೋರ್ಷನೇಟ್ ನಂಬರ್ ಆಫ್ ಸ್ಪೀಶೀಸ್ ಆಫ್ ಮೇಜರ್ ಟ್ಯಾಕ್ಸಾ ಆಫ್ ಪ್ಲಾಂಟ್ಸ್. ಪ್ಲಾಂಟ್ಸ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ನಾನು ಯೂಶಲಿ ರೀಲ್ಸ್ ಆಗಿರ್ಬೋದು ಮತ್ತೆ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಆಗಿರ್ಬೋದು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದನ್ನ ಈ 3 ಪೈ ಚಾರ್ಟ್ ಕೊಟ್ಟಿದ್ದಾರೆ ಬಯೋಡೈವರ್ಸಿಟಿಯಲ್ಲಿ. ಆ 3 ಪೈ ಚಾರ್ಟ್ ನೆನ್ಪಿಟ್ಕೊಳ್ಳೋದಕ್ಕೆ ನಾನು ಟ್ರಿಕ್ ಹೇಳಿದ್ದೆ. ಓಕೆ, ಸೊ ನೀವು ಆತರ ನೋಡ್ತಾ ಇದ್ರೆ, ಟ್ರಿಕ್ ನ ನೀವು ಕಲಿತಾ ಇದ್ರೆ, ನಿಮೋನಿಕ್ಸ್ ಟ್ರಿಕ್ಸ್ ನ ಈ ರೀತಿ ನೋಡಿದ ತಕ್ಷಣ ನೀವು ಆನ್ಸರ್ ಮಾಡ್ಬೋದು. ಯಾಕಂದ್ರೆ ನಾನು ಅದನ್ನ ಆರ್ಡರ್ ಹೇಳಿದೀನಿ. ಆರ್ಡರ್ ವೈಸ್ ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತ, ಏನೇನಿದೆ ಅಂತ ಹೇಳಿ ಗೊತ್ತಿರುತ್ತೆ. ಅದೇ ಏನು 5 ಕಿಂಗ್ಡಮ್ ಇರುತ್ತೆ. ಓಕೆ, ಆಲ್ಗೆ ಮತ್ತೆ ಇದು ಬ್ರಯೋಫೈಟಾ, ಟೆರಡೋಫೈಟಾ, ಜಿಮ್ನೋಸ್ಪರ್ಮ್ಸ್, ಏಂಜಿಯೋಸ್ಪರ್ಮ್ಸ್ ಇಷ್ಟರಲ್ಲೇ ಇರುತ್ತೆ. ಬಟ್ ಯಾವ್ದು ಕರೆಕ್ಟ್ ಆರ್ಡರ್, ಯಾವ್ದು ಜಾಸ್ತಿ ಇರುತ್ತೆ, ಯಾವ್ದು ಕಡಿಮೆ ಇರುತ್ತೆ, ಅದ್ ಗೊತ್ತಾಗ್ಬೇಕಲ್ಲ. ಸೊ ಹಂಗಾಗಿ ನೋಡಿ, ಫಸ್ಟ್ ಆಕ್ಚುಲಿ ಫಂಗೈ ಬರುತ್ತೆ. ಓಕೆ, ಆಮೇಲೆ ಏಂಜಿಯೋಸ್ಪರ್ಮ್ ಬರುತ್ತೆ, ಆಮೇಲೆ ಆಲ್ಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಏನ್ ಬರುತ್ತೆ? ಫರ್ನ್ಸ್, ಮಾಸಸ್. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸಣ್ಣ ಸಣ್ಣ ಬೇರೆ ಗ್ರೂಪ್ ಬರುತ್ತೆ. ಓಕೆ, ಸೊ ಈ ತರ ಇರೋದು ಆಕ್ಚುಲ್ ಆಗಿ ಆರ್ಡರ್. ಓಕೆ, ಸೊ ಫಸ್ಟ್ ಇರೋದು ಎಕ್ಸ್ ಇರೋದು ಏನಿದು ಏಂಜಿಯೋಸ್ಪರ್ಮ್ಸ್, ನೆಕ್ಸ್ಟ್ ವೈ ಅಂತ ಇರೋದು ದಟ್ ಈಸ್ ಆಲ್ಗೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಡಿ. ಬಯೋಡೈವರ್ಸಿಟಿ ಲೆಸನ್ ಅಲ್ಲಿ ಸೆಕೆಂಡ್ ಥರ್ಡ್ ಪೇಜ್ ಅಲ್ಲಿ ಯಾವುದು ಇದು ಕೊಟ್ಟಿದಾರಲ್ಲ, ಪೈ ಚಾರ್ಟ್ ಕೊಟ್ಟಿದಾರಲ್ಲ, ಅದರ ಬೇಸಿಸ್ ಮೇಲೆ ಕ್ವಶನ್ ಇರೋದು. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್. ಇದ್ರಲ್ಲೂ ಅಷ್ಟೇ ಆಕ್ಚುಲ್ ಆಗಿ ಇರೋದು 6 ಆಪ್ಷನ್ಸ್ ಇರಬೇಕಾಗಿತ್ತು. ಬಟ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಬರೀ 5 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅಂದ್ರೆ 5 ಕ್ವಶನ್ ಗೆ 5 ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದು ಕನ್ಫ್ಯೂಸಿಂಗ್ ಆಪ್ಷನ್ಸ್ ಇರೋ ತರ ಇಡಬೇಕು ಕ್ವಶನ್ ಅಲ್ಲಿ. ಓಕೆ, ನೆಕ್ಸ್ಟ್ ಓವ್ಯುಲೇಷನ್ ಈಸ್ ಇಂಡ್ಯೂಸ್ಡ್ ಬೈ ಹಾರ್ಮೋನ್ ಕಾಲ್ಡ್ ಯಾವುದು? ಲಿಟಿನೈಸಿಂಗ್ ಹಾರ್ಮೋನ್. ಸೊ ದಿಸ್ ಇಸ್ 16th. Next, Darwin's theory of evolution is based on the concept of ಯಾವುದು? Natural selection. Next, typhoid fever can be confirmed by what? Vidal test. This is 18th. ನಾನು ಈ ಕ್ವೆಶ್ಚನ್ ಪೇಪರ್ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಶೇರ್ ಮಾಡ್ತೀನಿ ಮಕ್ಕಳೇ, ಸರಿನಾ? A suitable method to introduce alien DNA into the animal cell is what? It is micro injection. Micro injection is the correct answer. Next, the most species rich taxonomic group among animal is ಯಾವುದು ಅಂತಂದ್ರೆ insects. This is 20. ಓಕೆನಾ? ಸೊ fill in the blanks ಆಯ್ತು. ನೆಕ್ಸ್ಟ್ 2 marks ಕ್ವಶನ್ ನೋಡೋಣ ಬನ್ನಿ. ಟ್ರೂ ಫ್ರೂಟ್ ಮತ್ತೆ ಫಾಲ್ಸ್ ಫ್ರೂಟಿಗೂ ಡಿಫರೆನ್ಸ್ ಏನು? ಫಾಲ್ಸ್ ಫ್ರೂಟ್ ಆರ್ ನೋನ್ ಆಸ್ ವಾಟ್? ಪಾರ್ಥೆನೋಕಾರ್ಪಿಕ್. ಅದು ಗೊತ್ತಾದ್ರೆ ನೀವು ಟ್ರೂ ಫ್ರೂಟ್ ನ ಡೆಫಿನೇಷನ್ ನೀವೇ ಬರೀತೀರಾ. ಏನು ಫಾಲ್ಸ್ ಫ್ರೂಟ್ ಅಂತ ಅಂದ್ರೆ, ಓವರಿ ಅಲ್ದೇನೆ ಬೇರೆ ಫ್ಲವರಿನ ಪಾರ್ಟ್ಸ್ನು ಕೂಡ ಫ್ರೂಟ್ ಫಾರ್ಮೇಶನ್ ಅಲ್ಲಿ ಇನ್ವಾಲ್ವ್ ಆದ್ರೆ ಅಂತದಕ್ಕೆ ನಾವು ಫಾಲ್ಸ್ ಫ್ರೂಟ್ ಅಂತ ಕರಿತೀವಿ. ಸೊ ಓವರಿ ಅಷ್ಟೇ ಫ್ರೂಟ್ ಆಗಿ ಟ್ರಾನ್ಸ್ಫಾರ್ಮ್ ಆದ್ರೆ ಅದನ್ನೇನಂತ ಕರಿತೀವಿ? ಟ್ರೂ ಫ್ರೂಟ್ ಅಂತ ಕರಿತೀವಿ, ಸರಿನಾ? ಸೊ ಫಾಲ್ಸ್ ಫ್ರೂಟಿಗೆ ನೀವು ಇಲ್ಲಿ ಬನಾನಾ ಎಕ್ಸಾಂಪಲ್ ಕೊಡ್ಬೋದು. ಸಾರಿ, ಯಾವುದು ಇದು ಆಪಲ್ ಎಕ್ಸಾಂಪಲ್ ಕೊಡ್ಬೋದು. ಓಕೆ, ಸೊ ನೆಕ್ಸ್ಟ್ ಟ್ರೂ ಫ್ರೂಟಿಗೆ ಬೇರೆ ಎಲ್ಲ ಫ್ರೂಟ್ಸಿನ ಎಕ್ಸಾಂಪಲ್ ಕೊಡ್ಬೋದು. ರೈಟ್ ಅ ಶಾರ್ಟ್ ನೋಟ್ ಆನ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿಬಿ. ಹನಿಬಿ ಸೆಕ್ಸ್ ಡಿಟರ್ಮಿನೇಷನ್ ಕೂಡ ನಾವು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಇದನ್ನು ಡಿಸ್ಕಸ್ ಮಾಡಿದ್ವಿ. ಓಕೆನಾ? ಸೊ ಇದು ಇಂಪಾರ್ಟೆಂಟ್ ಅಂತ ನೋಡಿ ಅದೇ ಕ್ವೆಶನ್ ಬಂದಿದೆ. ಸೊ ಇಲ್ಲಿ ಏನಾಗುತ್ತೆ, ನಂಬರ್ ಆಫ್ ಸೆಟ್ಸ್ ಆಫ್ ಕ್ರೋಮೋಸೋಮ್ ಪ್ರೋಜನಿಗೆ ಎಷ್ಟು ರಿಸೀವ್ ಆಗುತ್ತೆ ಅದ್ರ ಮೇಲೆ ಏನ್ ಡಿಪೆಂಡ್ ಆಗುತ್ತೆ? ಸೆಕ್ಸ್ ಆಫ್ ದ ಇಂಡಿವಿಜುವಲ್ ಡಿಪೆಂಡ್ ಆಗುತ್ತೆ. ಡಿಪ್ಲಾಯ್ಡ್ ಇದ್ರೆ ಅದನ್ನ ಫಿಮೇಲ್ ಅಂತ ಕರಿತೀವಿ, ಹ್ಯಾಪ್ಲಾಯ್ಡ್ ಬಂತು ಅಂದ್ರೆ ಅದನ್ನ ಮೇಲ್ ಇಂಡಿವಿಜುವಲ್ ಅಂತ ಕರಿತೀವಿ. ಓಕೆ, ದಟ್ ಈಸ್ ಕ್ವೀನ್, ಡ್ರೋನ್ ಮತ್ತೆ ವರ್ಕರ್ ಬಿ ಇರ್ತದೆ. ಅದನ್ನ ನೀವು ಇಲ್ಲಿ ಬರೀತೀರಾ. ಇನಿಷಿಯೇಟರ್ ಮತ್ತೆ ಟರ್ಮಿನೇಟರ್ ಕೋಡನ್ ಬಗ್ಗೆನೂ ಕೂಡ ಕ್ವೆಶನ್ ಕೇಳ್ತಾರೆ ಅಂತ ಹೇಳಿ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಲ್ಲಿ ಲೀಸ್ಟ್ ಮಾಡಿದ್ದೆ, ಅದೇ ಬಂದಿದೆ ನೋಡಿ. ಇನಿಷಿಯೇಟರ್ ಯಾವುದು? ಸಿಗ್ಮಾ ಫ್ಯಾಕ್ಟರ್. ಟರ್ಮಿನೇಟರ್ ಯಾವುದು? ರೋ ಫ್ಯಾಕ್ಟರ್. ಬಟ್ ಇಲ್ಲಿ ಕೋಡಾನ್ ಕೇಳಿದ್ದಾರೆ, ಟ್ರಾನ್ಸ್ಕ್ರಿಪ್ಷನ್ ಅಲ್ಲ. ಕೋಡಾನ್ ಕೇಳಿರೋದ್ರಿಂದ ಏನಂತ ಹೇಳ್ತೀರಾ? AUG ಈಸ್ ಇನಿಷಿಯೇಟರ್. AUG ಏನಾಗುತ್ತೆ? ಇನಿಷಿಯೇಟರ್. ಟರ್ಮಿನೇಟರ್ ಏನಾಗುತ್ತೆ? UAA, UAG,
ಇನ್ನೊಂದು ಯಾವ್ದಾಗುತ್ತೆ UGA. ನೆಕ್ಸ್ಟ್ ಇನ್ನೊಂದು ತರ ಕ್ವಶನ್ ಕೇಳ್ತಾರೆ, ಇನಿಷಿಯೇಟರ್ ಮತ್ತೆ ಟರ್ಮಿನೇಟರ್ ಇನ್ ಟ್ರಾನ್ಸ್ಕ್ರಿಪ್ಷನ್ ಅಂತ. ಅವಾಗ ಏನ್ ಬರೀತೀರಾ, ಸಿಗ್ಮಾ ಮತ್ತೆ ರೋ ಫ್ಯಾಕ್ಟರ್ ಅಂತ ಬರೀತೀರಾ. ಓಕೆ, ಫ್ಯಾಕ್ಟರ್ ಕೇಳಿದ್ರೆ ಅದನ್ನ ಬರೀತೀರಾ. ನೆಕ್ಸ್ಟ್, ರೈಟ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಹಾರ್ಡಿ-ವೀನ್ಬರ್ಗ್ ಈ ಪ್ರಿನ್ಸಿಪಲ್. ಇದನ್ನು ಅಷ್ಟೇ ನಾನು ಹೇಳಿದೆ, ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ಯಾವ್ದಾವ್ದು ಬರುತ್ತೆ, ಮ್ಯೂಟೇಷನ್ ಬರುತ್ತೆ, ಜೆನೆಟಿಕ್ ಡ್ರಿಫ್ಟ್ ಬರುತ್ತೆ, ಅದೆಲ್ಲ ಏನು, ದಟ್ ಈಸ್ ಫ್ಯಾಕ್ಟರ್ಸ್ that will affect Hardy-Weinberg principle. Next, mention the methods available for prevention of AIDS. Prevention control method ಗೆ ಏನೇನು ಮೆಷರ್ಸ್ ತಗೋಬೇಕು ಅದನ್ನು ಕೂಡ NCERT ಅಲ್ಲಿ ಕೊಟ್ಟಿದ್ದಾರೆ, ನೀವು ಇದನ್ನ ಆರಾಮಾಗಿ ಬರೀತೀರಾ. ನೆಕ್ಸ್ಟ್, ಮೆನ್ಷನ್ ದ ರೋಲ್ ಆಫ್ ಫಾಲೋಯಿಂಗ್ ಟೆಕ್ನಿಕ್ ಇನ್ ಮಾಲಿಕ್ಯುಲರ್ ಡಯಾಗ್ನೋಸಿಸ್. PCR ನ ರೋಲ್ ಏನು, ಎಲಿಸಾ ನ ರೋಲ್ ಏನು. ಮೇಜರ್ ಆಗಿ PCR AIDS ಗೂ ಕೂಡ, ದಟ್ ಈಸ್ HIV ಡಿಟೆಕ್ಷನ್ ಕೂಡ ಯೂಸ್ ಮಾಡಬಹುದು. ಮತ್ತೆ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಇದು ಮ್ಯೂಟೇಟ್ ಆಗಿರುವಂತ ಜೀನ್ಸ್ ಯಾವ್ದಾವ್ದು ಇದೆ ಅಂತ ನಾವು ಚೆಕ್ ಮಾಡಬಹುದು PCR ಇಂದ. ಎಲಿಸಾ ಇಂದ ಏನ್ ಚೆಕ್ ಮಾಡಬಹುದು ಅಂತ ಅಂದ್ರೆ, ಪ್ಯಾಥೋಜನ್ ಇಂದ ಬರುವಂತದ್ದು ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್ ಇರ್ತದಲ್ಲ, ಸೊ ಯಾವ್ದಾದ್ರು ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಯಾವ ಪ್ಯಾಥೋಜನ್ ಇದೆ ಅಂತ ಹೇಳಿ ನಾವು ಮುಂಚೆನೆ ಡಿಟೆಕ್ಟ್ ಮಾಡಬಹುದು. ಜೊತೆಗೆ HIV AIDS ನು ಕೂಡ ನಾವು ಡಿಟೆಕ್ಟ್ ಮಾಡಬಹುದು. ನೆಕ್ಸ್ಟ್, ಡಿಫೈನ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಇದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಹಾಟ್ಸ್ಪಾಟ್ ಅಂದ್ರೆ ಏನು, ಅದರ ಎಕ್ಸಾಂಪಲ್ ಏನು ಅಂತ ಕೇಳ್ತಾರೆ ಅಂತ ನೋಡಿ, ಅದೇ ಕ್ವಶನ್ ಬಂದಿದೆ. ಸೊ ಹಾಟ್ಸ್ಪಾಟ್ ಅಂದ್ರೆ ಏನು, ಡೆಫಿನೇಷನ್ ಬರೀತೀರಾ. ಅಲ್ಲಿ ಎಂಡಮಿಕ್ ಸ್ಪೀಶೀಸ್ ಇರುವಂತದ್ದು, ತುಂಬಾ ಜಾಸ್ತಿ ಡಿಫ್ರೆಂಟ್ ಡೈವರ್ಸಿಫೈಡ್ ಸ್ಪೀಶೀಸ್ ಇರಬೇಕು, ಸೊ ಅದನ್ನೆಲ್ಲ ಬರೀತೀರಾ. ನೆಕ್ಸ್ಟ್, ನೇಮ್ ಟು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇನ್ ಇಂಡಿಯಾ. ಇದಿಷ್ಟರಲ್ಲಿ ಯಾವ್ದಾದ್ರು ಒಂದು ನೀವು ಮೆನ್ಷನ್ ಮಾಡಿದ್ರೆ ಆಯ್ತು. ಓಕೆ, ಸೊ ದಿಸ್ ಇಸ್ ಅಬೌಟ್ 2 marks ಕ್ವೆಶನ್. 3 marks ಕ್ವೆಶನ್ ನೋಡಿ, ಡಿಫೈನ್ ಸೀಡ್. ಸೀಡ್ ಅಂದ್ರೆ ಏನು ಅಂತ ಹೇಳಿ ಡೆಫಿನೇಷನ್ ನೀವು ಬರೀತೀರಾ. ನೆಕ್ಸ್ಟ್, ಆಲ್ಬುಮಿನಸ್ ಮತ್ತೆ ನಾನ್ ಆಲ್ಬುಮಿನಸ್, ಇದು ಡಿಸ್ಕಸ್ ಮಾಡಿದ್ವಿ, ಈ ಕ್ವೆಶನ್ ಬರುತ್ತೆ ಅಂತ ಹೇಳಿ. ಆಲ್ಬುಮಿನಸ್ ನಾನ್ ಆಲ್ಬುಮಿನಸ್ ಡಿಫರೆನ್ಸ್ ಏನು ಬರೀತೀರಾ. ಒಂದರಲ್ಲಿ ಎಂಡೋಸ್ಪರ್ಮ್ ಕಂಪ್ಲೀಟ್ ಆಗಿ ಏನಾಗಿರುತ್ತೆ, ಯುಟಿಲೈಸ್ ಆಗಿರುತ್ತೆ, ಅದಕ್ಕೆ ನಾವು ನಾನ್ ಆಲ್ಬುಮಿನಸ್ ಅಂತ ಕರಿತೀವಿ. ಎಂಡೋಸ್ಪರ್ಮ್ ಇರುತ್ತಲ್ಲ, ಅದಕ್ಕೆ ಆಲ್ಬುಮಿನಸ್ ಅಂತ ಕರಿತೀವಿ. ಆಲ್ಬುಮಿನಸ್ ಇರೋದು ಮೊನೋಕಾಟ್, ನಾನ್ ಆಲ್ಬುಮಿನಸ್ ಇರೋದು ಡೈಕಾಟ್. ಎಕ್ಸಾಂಪಲ್ಸ್ ಬರೀತೀರಾ. ನೆಕ್ಸ್ಟ್, ವಾಟ್ ಇಸ್ ಪ್ಲೆಸೆಂಟಾ. ಪ್ಲೆಸೆಂಟಾ ಅಂದ್ರೆ ಏನು ಡೆಫಿನೇಷನ್ ಬರೆದ್ಬಿಟ್ಟು, ಫಂಕ್ಷನ್ಸ್ ಆಫ್ ಪ್ಲೆಸೆಂಟಾ ಇದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ, ಇಂಪಾರ್ಟೆಂಟ್ ಕ್ವೆಶನ್ ಅಂತ. ಏನೇನು ಫಂಕ್ಷನ್ ಅಂತ ಅಂದ್ರೆ, ಗೇಷಿಯಸ್ ಎಕ್ಸ್ಚೇಂಜಿಗೆ ಯೂಸ್ ಆಗುತ್ತೆ, ಮತ್ತೆ ಹಾರ್ಮೋನ್ಸ್ ಸೆಕ್ರೇಟ್ ಮಾಡುತ್ತೆ, ಸೊ ಇದೆಲ್ಲ ಫಂಕ್ಷನ್ಸ್ ಬರೀತೀರಾ. ನೆಕ್ಸ್ಟ್, ವೇಸ್ಟ್ ಎಕ್ಸ್ಕ್ರೇಟ್ ಮಾಡ್ಲಿಕ್ಕೆ, ಸೊ ಇದೆಲ್ಲ ಏನಾಗುತ್ತೆ, ಫಂಕ್ಷನ್ಸ್ ಆಫ್ ಪ್ಲೆಸೆಂಟಾ ಆಗುತ್ತೆ. ನೆಕ್ಸ್ಟ್, ಹೌ IVF ಅಂಡ್ ET, ಸೊ ಇದನ್ನು ಕೂಡ ART ಟೆಕ್ನಾಲಜಿ, ದಟ್ ಈಸ್ ART ಟೆಕ್ನಿಕ್ಸ್ ಏನಿದೆ ಅದು ಎಲ್ಲದನ್ನು ನೋಡ್ಕೊಳ್ಳಿ. ಯಾವ್ದಾದ್ರು ಒಂದೆರಡರ ಬಗ್ಗೆ ಕ್ವೆಶನ್ ಕೇಳ್ತಾರೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕ್ವೆಶನ್ ಕೇಳಿದ್ದಾರೆ. ಓಕೆ, ಸೊ IVF ಮತ್ತೆ ET ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನೀವು ಆನ್ಸರ್ ಅಲ್ಲಿ, ಸರಿನಾ. ನೆಕ್ಸ್ಟ್, ರೈಟ್ ದ ಎಸೆನ್ಷಿಯಲ್ ಕ್ರೈಟೀರಿಯಾ ಫಾರ್ ಅಚೀವಿಂಗ್ ಗುಡ್ ಹೆಲ್ತ್. ಗುಡ್ ಹೆಲ್ತ್ ಇರಬೇಕು ಅಂತ ಅಂದ್ರೆ ಏನಾಗಿರ್ಬೇಕು, ಪ್ರಾಪರ್ ಆಗಿ ಡಯಟ್ ಮೇಂಟೈನ್ ಮಾಡಬೇಕು, ಕ್ಲೀನ್ಲಿನೆಸ್ ಇರಬೇಕು. ಸೊ ಅದೆಲ್ಲ ಕೆಲವೊಂದು ಕಾಮನ್ ಪಾಯಿಂಟ್ಸ್ ಇರುತ್ತಲ್ಲ, ಅದನ್ನ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್, ಈ ತರ ಟೇಬುಲರ್ ಕಾಲಮ್ ಕ್ವೆಶನ್ಸ್ ಕೇಳ್ತಾರೆ ಮೈಕ್ರೋಬ್ಸ್ ಲೆಸನ್ ಅಲ್ಲಿ ಅಂತ ಹೇಳಿ ಬಹಳ ಸರಿ ನಾನು ಹೇಳಿದ್ದೀನಿ. ನಿನ್ನೆ ಸಾಲ್ವ್ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿಡಿಯೋ ಅಪ್ಲೋಡ್ ಮಾಡಿದಾಗ. ಸೊ ನೋಡಿ, ಏನಿದು ಸ್ಟಾರ್ಟಿನ್ ಇದೆ, ಬಯೋ ಆಕ್ಟಿವ್ ಮಾಲಿಕ್ಯೂಲ್ ಇದೆ, ಸೋರ್ಸ್ ಏನಿದೆ ಮೊನಾಸ್ಕಸ್ ಪರ್ಪ್ಯೂರಸ್. ಇಲ್ಲೂ ಅಷ್ಟೇ ಏನಾಗಬೇಕು, ಇಟಲೈಸೈಸ್ ಆಗಬೇಕು. ನೀವು ಬರಿಬೇಕಾದ್ರೆ ಈ ರೀತಿ ಅಂಡರ್ಲೈನ್ ಮಾಡಬೇಕು ಸಪರೇಟ್ ಆಗಿ. ಇದರ ಅಪ್ಲಿಕೇಶನ್ ಏನು, ಇದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಬ್ಲಡ್ ಕೊಲೆಸ್ಟ್ರಾಲ್ ಲೋಯರಿಂಗ್ ಏಜೆಂಟ್ ಇರುತ್ತೆ. ನೆಕ್ಸ್ಟ್, ಸ್ಟ್ರೆಪ್ಟೋಕೈನೇಸ್ ಅನ್ನೋದು ಏನು, ಆಕ್ಟಿವ್ ಮಾಲಿಕ್ಯೂಲ್, ಬಯೋ ಆಕ್ಟಿವ್ ಮಾಲಿಕ್ಯೂಲ್ ಇದೆ. ಇದರ ಸೋರ್ಸ್ ಯಾವುದು ಅಂತಂದ್ರೆ ಸ್ಟ್ರೆಪ್ಟೋಕೋಕಸ್ ಆಗಿರುತ್ತೆ, ಬ್ಯಾಕ್ಟೀರಿಯಾ ಅದು. ಓಕೆ, ಸೊ ನೆಕ್ಸ್ಟ್ ಇದ್ರ ಬದಲು ಏನ್ ಕೇಳ್ತಾರೆ ಅಂದ್ರೆ ಸೋರ್ಸ್ ಆರ್ಗಾನಿಸಮ್ ಇರ್ಬೋದು, ಮತ್ತೆ ಯಾವ ಟೈಪ್ ಆಫ್ ಆರ್ಗಾನಿಸಮ್ ಅಂತಾನು ಕೂಡ ಕೇಳ್ತಾರೆ. ಓಕೆ, ಅದು ಬ್ಯಾಕ್ಟೀರಿಯಾನ, ಫಂಗೈನ, ಏನದು ಅಂತ ಕೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಟೈಪ್ ಟಿ. ಓಕೆ, ಸೊ ಕ್ಲಾಟ್ ಬ್ಲಸ್ಟರ್ ಅದು. ನೆಕ್ಸ್ಟ್, ಬಯೋ ಆಕ್ಟಿವ್ ಮಾಲಿಕ್ಯೂಲ್ ಏನು ಅಂತ ಕೇಳಿದ್ದಾರೆ. ಇದು ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಅಂತೆ ಆರ್ಗಾನಿಸಮ್ ಹೆಸರು, ಇಮ್ಯುನೋಸಪ್ರೆಸಿವ್ ಏಜೆಂಟ್ ಅಂತ ಹೇಳಿದ್ದಾರೆ. ಓಕೆ, ಸೊ ಹಂಗಂದ್ರೆ ಅದರಿಂದ ಬರುವಂತದ್ದು ಕೆಮಿಕಲ್ ಯಾವುದು, ಸೈಕ್ಲೋಸ್ಪೋರಿನ್ A. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್, ರೈಟ್ ಶಾರ್ಟ್ ನೋಟ್ ಆನ್ BT ಕಾಟನ್. ಇದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ, ಈ ಕ್ವೆಶನ್ ಕೇಳ್ತಾರೆ ಅಂತ ಹೇಳಿ. ಸೊ BT ಕಾಟನ್ ಬಗ್ಗೆ ಏನೇನು ಪಾಯಿಂಟ್ಸ್ ಕಲ್ತ್ಕೊಂಡು ಹೋಗಿರ್ತೀರಾ ಅದನ್ನ ನೀವು ಅಲ್ಲಿ ಬರೀತೀರಾ. ಮೆನ್ಷನ್ ಒನ್ ಎಕಾಲಜಿಕಲ್ ರೋಲ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಇನ್ ಎಕೋಸಿಸ್ಟಮ್. ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಡಿಕಂಪೋಸರ್ಸ್, ಇದ್ರ ಬಗ್ಗೆ ಒಂದೊಂದು ಪಾಯಿಂಟ್ ಬರೆದ್ರೆ ಆಯ್ತು. ಪ್ರೊಡ್ಯೂಸರ್ಸ್ ಏನಕ್ಕೆ ಬೇಕಾಗ್ತಾರೆ, ಅವರಿಂದನೇ ಪ್ರತಿಯೊಂದು ಆರ್ಗಾನಿಸಮ್ಸ್ ಡಿಪೆಂಡ್ ಆಗಿರೋದು, ಅದು ಅದರ ರೋಲ್ ಆಗಿದೆ. ಕನ್ಸ್ಯೂಮರ್ಸ್ ಏನು ಅಂತಂದ್ರೆ ಒಂದು ಫುಡ್ ಚೈನ್ ನ ಫುಡ್ ವೆಬ್ ಮೇಂಟೈನ್ ಮಾಡಬೇಕು ಅಂತ ಅಂದ್ರೆ ಕನ್ಸ್ಯೂಮರ್ಸ್ ಬೇಕಾಗ್ತಾರೆ. ಬರೀ ಪ್ರೊಡ್ಯೂಸರ್ಸ್ ಇದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳೋರು ಯಾರು? ಸೊ ದಟ್ ಈಸ್ ದ ಥಿಂಗ್. ಓಕೆ, ಇದು ಕನ್ಸ್ಯೂಮರ್ಸ್ ಇದ್ರೇನೆ ಫುಡ್ ವೆಬ್ ಕಂಟಿನ್ಯೂ ಆಗ್ತದೆ.
ಓಕೆ ನೆಕ್ಸ್ಟ್ ಡಿಕಂಪೋಸರ್ಸ್ ಏನು ಡಿಕಂಪೋಸರ್ಸ್ ಫಂಕ್ಷನ್ ಕೂಡ ಬರೀತೀರಾ ಸೊ ಅದು ಇರೋದ್ರಿಂದನೇ ಎಲ್ಲ ವೇಸ್ಟ್ ಏನಾಗುತ್ತೆ ಡಿಕಂಪೋಸ್ ಆಗುತ್ತೆ ಸೊ ದಟ್ ಇಸ್ ಥಿಂಗ್ ಓಕೆ ಸೊ ಏನು ರೋಲ್ ಆಫ್ ಆಲ್ ದೀಸ್ ಪ್ರೊಡ್ಯೂಸರ್ಸ್ ಕನ್ಸ್ಯೂಮರ್ಸ್ ಮತ್ತೆ ಡಿಕಂಪೋಸರ್ಸ್ ನೆಕ್ಸ್ಟ್ ಪಾರ್ಟಿ 5 ಮಾರ್ಕ್ಸ್ ಕ್ವೆಶನ್ಸ್ ನೋಡಿ ಸ್ಕೆಚ್ ಆನ್ ಲೇಬಲ್ ಡಯಾಗ್ರಾಮ್ ಆಫ್ ಸೆಕ್ಷನಲ್ ವ್ಯೂ ಆಫ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನಾನು ಹೇಳಿದೆ ಈ ಎರಡು ಕ್ವಶನ್ ಒಂದು 3-4 ಡಯಾಗ್ರಾಮ್ ಇದೆ ಅಲ್ಲ ಲೆಸನ್ ಅಲ್ಲಿ ಅದು ನೀವು ಕಲ್ತಿಲ್ಲ ಅಂದ್ರೆ ಆ ಲೆಸನ್ ಏನು ನೀವು ಓದೇ ಇಲ್ಲ ಅಂತ ಅರ್ಥ ಅಂತ ಹೇಳಿದೆ ಸೊ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ 10 ಲೇಬಲಿಂಗ್ ಮಾಡ್ಬೇಕು ನೀವು ಓಕೆ ಸೊ ಡಯಾಗ್ರಾಮ್ ಬರ್ದ್ರೆ ಅಷ್ಟೇ ಅಲ್ಲ ಡಯಾಗ್ರಾಮಿಗೆ ಕರೆಕ್ಟ್ ಆಗಿ ಲೇಬಲ್ ಕಾಣಿಸೋ ತರ ಪಾರ್ಟ್ಸ್ ನ ಅಲ್ಲಿ ನೀವು ಡ್ರಾ ಮಾಡಿರ್ಬೇಕು ಓಕೆ ಸ್ಕಿಮ್ಯಾಟಿಕಲಿ ರೆಪ್ರೆಸೆಂಟ್ ದ ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್ ವಿತ್ ಸೂಟಬಲ್ ಎಕ್ಸಾಂಪಲ್ ನಾನು ನಿನ್ನೆ ಅಗೇನ್ ಕ್ವೆಶನ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ದ ವಿಡಿಯೋದಲ್ಲಿ ಏನಂತ ಹೇಳಿ ಒನ್ ಜೀನ್ ಇನ್ಹೆರಿಟೆನ್ಸ್ ಅಂತಾನು ಅಂದ್ರೂ ಒಂದೇ ಮೋನೋಹೈಬ್ರಿಡ್ ಕ್ರಾಸ್ ಅಂತ ಅಂದ್ರೂ ಒಂದೇ ಓಕೆ ಅಥವಾ ಲಾ ಆಫ್ ಡಾಮಿನೆನ್ಸ್ ಲಾ ಆಫ್ ಸೆಗ್ರಿಗೇಷನ್ ಅಥವಾ ಹೈಟ್ ಆಫ್ ದ ಪಿ ಪ್ಲಾಂಟ್ ಅಂತ ಕೇಳಿದ್ರು ಎಲ್ಲದಕ್ಕೂ ನೀವು ಒಂದೇ ಬರೀತೀರಾ ಮೋನೋಹೈಬ್ರಿಡ್ ಕ್ರಾಸ್ ಅಂತ ಸೊ ಇಲ್ಲಿ ನೀವು ಮೋನೋಹೈಬ್ರಿಡ್ ಕ್ರಾಸ್ ಬರ್ದ್ಬಿಟ್ಟು ಜಿನೋಟೈಪ್ ಫಿನೋಟೈಪ್ ರೇಷಿಯೋ ಕೊನೆ ಬರ್ದು ಕೊನೆ ತನಕ ಎಲ್ಲ ಸ್ಟೆಪ್ಸ್ ಕರೆಕ್ಟ್ ಆಗಿ ಬರುತ್ತೆ ಇಲ್ಲಿ 5 ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ಡ್ರಾ ಪೆಡಿಗ್ರಿ ಸಿಂಬಲ್ಸ್ ಆಫ್ ದ ಫಾಲೋಯಿಂಗ್ ಓಕೆ ಸೊ ಪೆಡಿಗ್ರಿ ಸಿಂಬಲ್ಸ್ ಏನೇನು ಒಂದೇ ಲೆಸನ್ ಇಂದ 2 ಕ್ವಶನ್ ಇಲ್ಲೇ ಬಂದಿದೆ ಓಕೆ ಸೊ ನೋಡಿ ಪೆಡಿಗ್ರಿ ಸಿಂಬಲ್ಸ್ ಏನೇನಿದೆ ಬರೀತಾ ಹೋಗ್ಬೇಕು ಫಸ್ಟ್ ಏನ್ ಹೇಳಿದಾರೆ ಮೇಲ್ ಅಂದ್ರೆ ಏನ್ ಹಾಕ್ತೀರಾ ಸ್ಕ್ವೇರ್ ಹಾಕ್ಬೇಕು ನೆಕ್ಸ್ಟ್ ಫಿಮೇಲ್ ಅಂದ್ರೆ ಏನು ಸರ್ಕಲ್ ಓಕೆ ಅಯ್ಯೋ ಸರ್ಕಲ್ ಆಗ್ಲಿಲ್ಲ ಒಂದ್ ನಿಮಿಷ ಫಿಮೇಲ್ ಅಂತ ಅಂದ್ರೆ ಏನು ಸರ್ಕಲ್ ಓಕೆ ನೆಕ್ಸ್ಟ್ ಸೆಕ್ಸ್ ಅನ್ಸ್ಪೆಸಿಫೈಡ್ ಗೆ ಯಾವ ರೀತಿ ಇರ್ತದೆ ಈ ರೀತಿ ಇರುತ್ತೆ ನಮ್ಮ ಗಾಳಿಪಟ ಸ್ಟ್ರಕ್ಚರ್ ಓಕೆ ನೆಕ್ಸ್ಟ್ ಅಫೆಕ್ಟೆಡ್ ಇಂಡಿವಿಜುವಲ್ಸ್ ಅಂತಂದ್ರೆ ಇದೆಲ್ಲದಕ್ಕೂ ಏನ್ ಮಾಡ್ತೀರಾ ನೀವು ಶೇಡ್ ಮಾಡ್ತೀರಾ ಎಲ್ಲದನ್ನು ಶೇಡ್ ಮಾಡಿದ್ರೆ ಏನಾಗುತ್ತೆ ಮೂರನ್ನು ಅಫೆಕ್ಟೆಡ್ ಇಂಡಿವಿಜುವಲ್ಸ್ ಅಂತ ಆಗುತ್ತೆ ಸರಿನಾ ನೆಕ್ಸ್ಟ್ ಪೇರೆಂಟ್ಸ್ ವಿತ್ ಫಿಮೇಲ್ ಬೇಬಿ ಅಫೆಕ್ಟೆಡ್ ವಿತ್ ಡಿಸೀಸ್ ನೋಡಿ ನಾರ್ಮಲ್ ಪೇರೆಂಟ್ಸ್ ಬರೀತೀರಾ ದಟ್ ಈಸ್ ಮದರ್ ಅಂಡ್ ಫಾದರ್ ಮೇಟಿಂಗ್ ಸಿಂಬಲ್ ತೋರಿಸಿದ್ಮೇಲೆ ನೆಕ್ಸ್ಟ್ ಜನರೇಷನ್ ಬರ್ತದೆ ಇಲ್ಲಿ ನೆಕ್ಸ್ಟ್ ಜನರೇಷನ್ ಅಲ್ಲಿ ಏನಂತೆ ಫಿಮೇಲ್ ಬೇಬಿ ಅಂತೆ ಫಿಮೇಲ್ ಬೇಬಿಗೆ ಪಾಪ ಏನಾಗ್ಬಿಟ್ಟಿದೆ ಡಿಸೀಸ್ ಆಗಿದೆ ಸೊ ನೀವು ಇಲ್ಲಿ ಶೇಡಿಂಗ್ ಮಾಡಿ ತೋರಿಸ್ತೀರಾ ಸೊ ದಿಸ್ ಇಸ್ ಕರೆಕ್ಟ್ ಫಾರ್ ಇ ಓಕೆನಾ ಸೊ ಈಗ ಇದು ಆನ್ಸರ್ ಆಗುತ್ತೆ ಪ್ರತಿಯೊಂದಕ್ಕೂ ಎಷ್ಟು ಮಾರ್ಕ್ಸ್ ಇದೆ 1 ಮಾರ್ಕ್ ಇದೆ ಸರಿನಾ ನೆಕ್ಸ್ಟ್ ಸಿಂಬಲ್ಸ್ ಕೂಡ ನೋಡ್ಕೊಳ್ಳಿ ಅಂತ ಹೇಳಿದ್ದೆ ಅವರೇ ಸಿಂಬಲ್ ಕೊಟ್ಟು ಏನದು ಅಂತ ಕೇಳ್ತಾರೆ ಅಥವಾ ಅವರೇ ಈ ರೀತಿ ಕ್ವೆಶನ್ ಕೇಳಿ ಸಿಂಬಲ್ಸ್ ಬರೀರಿ ಅಂತಾನೂ ಕೂಡ ಕೇಳ್ತಾರೆ ಓಕೆ ನೆಕ್ಸ್ಟ್ ಎನ್ವಿರಾನ್ಮೆಂಟ್ ದ ಸೈಲೆಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್ ಸೈಲೆಂಟ್ ಫೀಚರ್ಸ್ ನೋಡ್ಕೊಳ್ಳಿ ಅಂತ ಹೇಳಿದ್ದೆ ಇದು ವೆರಿ 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 ಇಂಪಾರ್ಟೆಂಟ್ 6 ಏನು ಪಾಯಿಂಟ್ಸ್ ಇದೆ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ ನೆಕ್ಸ್ಟ್ ವಾಟ್ ಇಸ್ ಇನ್ನೇಟ್ ಇಮ್ಯುನಿಟಿ ಇದನ್ನು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಿದೆ ಬ್ಯಾರಿಯರ್ಸ್ ಫಿಸಿಕಲ್ ಫಿಸಿಯೋಲಾಜಿಕಲ್ ಸೆಲ್ಯುಲಾರ್ ಸೈಟೋಕೈನ್ ಬ್ಯಾರಿಯರ್ ವಿತ್ ಎಕ್ಸಾಂಪಲ್ಸ್ ಬರೀಬೇಕು ಸರಿನಾ ನೆಕ್ಸ್ಟ್ ಡಿಸ್ಕ್ರೈಬ್ ದ ರೋಲ್ ಆಫ್ 3 ಮೈಕ್ರೋಬ್ಸ್ ಇನ್ ದ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಯಾವ್ದಾದ್ರು 3 ಮೈಕ್ರೋಬ್ಸ್ ಇನ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ದಟ್ ಈಸ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಅಲ್ಲಿ ಯೂಸ್ ಆಗುವಂತ ಮೈಕ್ರೋಬ್ಸ್ ಯಾವ್ದಾದ್ರು ಅದ್ರ ಬಗ್ಗೆ ಬರೀಬೇಕು ಅದೇ ಈಸ್ಟ್ ಬಗ್ಗೆ ಬರೀತೀರಾ ಓಕೆ ಚೀಸ್ ಬಗ್ಗೆ ಬರೀತೀರಾ ಅದೆಲ್ಲ ಏನೇನು ಕೊಟ್ಟಿದಾರಲ್ಲ NCERT ಅಲ್ಲಿ ಅದ್ರ ಬಗ್ಗೆ ನೀವು ಇಲ್ಲಿ ಬರೀತೀರಾ ನೆಕ್ಸ್ಟ್ ಗಿವ್ ಅನ್ ಅಕೌಂಟ್ ಆಫ್ ಸಿವೇಜ್ ಟ್ರೀಟ್ಮೆಂಟ್ ಬಗ್ಗೆನೂ ಕೂಡ ಪ್ರೈಮರಿ ಟ್ರೀಟ್ಮೆಂಟ್ ಸೆಕೆಂಡರಿ ಟ್ರೀಟ್ಮೆಂಟ್ ಪ್ರಾಸೆಸ್ ಏನೇನಿದೆ ಅದರಲ್ಲಿ ಬರೆದು ಸೆಕೆಂಡರಿಯಲ್ಲಿ ಮತ್ತೆ ಅನಿರೋಬಿಕ್ಕಿನ ಇಂಪಾರ್ಟೆನ್ಸ್ ಬರೆದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ ಅನರೋಬಿಕ್ ಮೈಕ್ರೋಬ್ಸ್ ಯಾವ ರೀತಿ ಬಯೋಗ್ಯಾಸ್ ಪ್ರೊಡಕ್ಷನ್ ಗೆ ಹೆಲ್ಪ್ ಆಗುತ್ತೆ ಸೊ ಅದರ ಕೊನೆಗೆ ಅಲ್ಲಿ ತನಕನೂ ಎಕ್ಸ್ಪ್ಲೇನ್ ಮಾಡಿ ಬರೀತೀರಾ ಓಕೆನಾ ನೆಕ್ಸ್ಟ್ ಎಕ್ಸ್ಪ್ಲೇನ್ ದಟ್ ಇದನ್ನು ಅಷ್ಟೇ ಡೆಫಿನೇಷನ್ಸ್ ಕೇಳ್ತಾರೆ ಅಂತ ಹೇಳಿ ಹೇಳಿದೆ ಸೇಮ್ ಇದೇನೆ ಹೇಳಿದೆ ನಾನು ಅದನ್ನೇ ಕೇಳಿತಾರೆ ನೋಡಿ ನೆಟಲಿಟಿ ಅಂತ ಅಂದ್ರೆ ಏನು ಓಕೆ ಮಾರ್ಟಾಲಿಟಿ ಅಂದ್ರೆ ಇದು ಬರ್ತ್ ರೇಟ್ ಇದು ಡೆತ್ ರೇಟ್ ಇಮಿಗ್ರೇಷನ್ ಅಂತ ಅಂದ್ರೆ ಒಂದ್ ಬೇರೆ ರೀಜನ್ ಇಂದ ಒಂದ್ ರೀಜನ್ ಗೆ ಬರೋದು ಇಮಿಗ್ರೇಷನ್ ಅಂತಂದ್ರೆ ಇದು ಇರೋ ರೀಜನ್ ಇಂದ ಬೇರೆ ಕಡೆ ಎಮಿಗ್ರೇಟ್ ಆಗೋದು ಓಕೆ ನೆಕ್ಸ್ಟ್ ಗಾಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಂತಂದ್ರೆ ಒಂದು ಪ್ಲೇಸ್ ಅಲ್ಲಿ 2 ಆರ್ಗಾನಿಸಮ್ಸ್ ಒಂದೇ ಸೋರ್ಸ್ ಗೆ ಕಾಂಪಿಟೇಟ್ ಮಾಡ್ತಾ ಇದ್ರೆ ಇನ್ಫೀರಿಯರ್ ಯಾವ್ದಿದೆ ಅದೇನಾಗುತ್ತೆ ಅಲ್ಲಿಂದ ಎಲಿಮಿನೇಟ್ ಆಗುತ್ತೆ ಸೊ ಆ ಡೆಫಿನೇಷನ್ ಏನು ಇದರಲ್ಲಿ ನೀವು ಬರೀತೀರಾ ಯಾವುದು ಹೀಗೆ ಸೊ ಇದಿಷ್ಟು ಎಲ್ಲದಕ್ಕೂ 1 ಮಾರ್ಕ್ ಇದೆ ಸೊ 5 ಮಾರ್ಕ್ಸಿನ ಕ್ವೆಶನ್ ನೆಕ್ಸ್ಟ್ ಇಲ್ಲಿ ನೋಡಿ ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಬಗ್ಗೆ ನೋಡ್ಕೊಳ್ಳಿ ಅಂತ ಹೇಳಿದ್ದೆ ಅದೇ ಕ್ವೆಶನ್ ಕೊಟ್ಟಿದ್ದಾರೆ ನೋಡಿ ಪಿಕ್ಚರ್ ಆಫ್ LS ಆಫ್ ಪಿಸ್ಟಲ್ ಇಸ್ ಗಿವನ್ ಬಿಲೋ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಓಕೆ ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಇದೇನ್ ಗೊತ್ತಾ ಪೋಲನ್ ಟ್ಯೂಬ್ ಆಂಟಿಪೋಡಲ್ ಪೋಲಾರ್ ನ್ಯೂಕ್ಲಿಯಸ್ ಎಗ್ ಸೆಲ್ ಮತ್ತೆ ಸಿನರ್ಜಿಡ್ ಇದೆ
ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ, ವಾಟ್ ಇಸ್ ದ ಫಂಕ್ಷನ್ ಆಫ್ ಸ್ಟಿಗ್ಮಾ? ಸ್ಟಿಗ್ಮಾ ಇನ ಫಂಕ್ಷನ್ ಏನು ಅಂತ ಕೇಳಿದ್ದಾರೆ. ಸ್ಟಿಗ್ಮಾ ಫಂಕ್ಷನ್ ಏನಪ್ಪಾ ಅಂತಂದ್ರೆ ಟು ರಿಸೀವ್ ದ ಪೋಲಾನ್ ಗ್ರೇನ್. ಓಕೆ, ಪೋಲಾನ್ ಗ್ರೇನ್ ನ ರಿಸೀವ್ ಮಾಡ್ಕೊಳ್ಳುತ್ತೆ. ವಾಟ್ ಇಸ್ ದ ಫಂಕ್ಷನ್ ಆಫ್ ವಾಟ್ ಪೋಲನ್ ಟ್ಯೂಬ್ ಕ್ಯಾರೀಸ್ ಅಂತ ಕೇಳ್ತಾರೆ. ಓಕೆ, ಸೊ ಪೋಲನ್ ಟ್ಯೂಬ್ ಏನ್ ಕ್ಯಾರಿ ಮಾಡುತ್ತೆ ಅಂತಂದ್ರೆ ಪೋಲನ್ ಗ್ರೇನ್ ನ ಕ್ಯಾರಿ ಮಾಡುತ್ತೆ. ಓಕೆ, ಪೋಲನ್ ಗ್ರೇನ್ ಅಲ್ಲಿ ಇರುವಂತದ್ದು ಮೇಲ್ ಗ್ಯಾಮೆಟ್ಸ್ ನ ಕ್ಯಾರಿ ಮಾಡುತ್ತೆ. ಓಕೆ, ಸೊ ಮೇಲ್ ಗ್ಯಾಮೆಟ್ಸ್ ಇರುತ್ತಲ್ಲ ಎರಡು, ಅದನ್ನ ಕ್ಯಾರಿ ಮಾಡುತ್ತೆ. ನೆಕ್ಸ್ಟ್, ವಾಟ್ ಇಸ್ ಕಂಪ್ಯಾಟಬಲ್ ಪೋಲನ್ ಗ್ರೇನ್? ಕಂಪ್ಯಾಟಬಲ್ ಪೋಲನ್ ಗ್ರೇನ್ ಅಂತ ಅಂದ್ರೆ ಏನು? ಸೇಮ್ ಸ್ಪೀಶೀಸ್ ಇರುವಂತ ಪೋಲನ್ ಗ್ರೇನ್. ಸಪೋಸ್ ಇದು ಯಾವುದು ಅಂತಂದ್ರೆ ಓವರಿ ಮ್ಯಾಂಗೋ ಪ್ಲಾಂಟ್ ಇಂದು ಅಂತ ತಿಳ್ಕೊಳ್ಳಿ. ಓಕೆ, ಸೊ ಈಗ ಪೋಲನ್ ಬಂತಪ್ಪ, ಒಂದ್ ಪೋಲನ್ ಬರ್ತಾ ಇದೆ. ಇದನ್ನು ಕೂಡ ಯಾವ ಪ್ಲಾಂಟ್ ಇಂದ ಆಗಿರ್ಬೇಕು? ಮ್ಯಾಂಗೋ ಪ್ಲಾಂಟ್ ಇಂದ ಆಗಿರ್ಬೇಕು. ಓಕೆ, ಹಂಗಂತ ಇದು ವಾಟರ್ ಮಿಲನ್ ಪ್ಲಾಂಟ್ ಇಂದ ಬಂದ್ಬಿಟ್ರೆ ತಗೊಳುತ್ತಾ ಪ್ಲಾಂಟ್ ಅದು? ನೋ. ಸೊ ಇಟ್ ಮಸ್ಟ್ ಬಿ ಬಿಲಾಂಗ್ ಟು ಸೇಮ್ ಸ್ಪೀಶೀಸ್. ದಟ್ ಈಸ್ ನೋನ್ ಆಸ್ ವಾಟ್? ಕಂಪ್ಯಾಟಿಬಲ್. ಕಂಪ್ಯಾಟಿಬಲ್ ಅಂದ್ರೆ ಮ್ಯಾಚ್ ಆಗೋದು, ಸೇಮ್ ಇರೋದು ಅಂತ ಅರ್ಥ. ವೈ ಪಿಸ್ಟಲ್ಸ್ ರಿಜೆಕ್ಟ್ ದ ಪೋಲನ್? ಪಿಸ್ಟಲ್ ಯಾಕೆ ಪೋಲನ್ ನ ರಿಜೆಕ್ಟ್ ಮಾಡುತ್ತೆ? ಯಾಕೆ ಅಂತಂದ್ರೆ ಬೇರೆ ಸ್ಪೀಶೀಸ್ ಇಂದ ಬಂದಿರುವಂತಹ ಪೋಲನ್ ನ ಏನ್ ಮಾಡುತ್ತೆ? ಅದು ರಿಜೆಕ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್, ವೇರ್ ಆಕ್ಚುಯಲ್ ಝೈಗೋಟ್ ಫಾರ್ಮೇಶನ್ ಟೇಕ್ಸ್ ಪ್ಲೇಸ್? ಝೈಗೋಟ್ ಫಾರ್ಮೇಶನ್ ಎಲ್ಲೇ ಆಗೋದು? ಸೊ ಇಫ್ ಇಟ್ ಈಸ್ ಎಂಬ್ರಿಯೋ ಸ್ಯಾಕ್, ಇಲ್ಲೇನಿದೆ ಆಂಟಿಪೋಡಲ್ ಸೆಲ್ಸ್ ಇದೆ. ಆಂಟಿಪೋಡಲ್ ಸೆಲ್ಸ್ ಇರೋದು ಯಾವ ಕಡೆ? ಚಲಾಸಲ್ ಎಂಡ್ ಕಡೆ. ಸಿನರ್ಜಿಡ್ ಮತ್ತೆ ಎಕ್ಸೆಲ್ ಇರೋದು, ದಟ್ ಈಸ್ ಎಗ್ ಅಪರೇಟಸ್ ಇರೋದು ಯಾವ ಕಡೆ? ಮೈಕ್ರೋಪೈಲರ್ ರೀಜನ್ ಕಡೆ. ಓಕೆ, ಸೊ ಇಲ್ಲಿ ಪೋಲಾರ್ ನ್ಯೂಕ್ಲಿಯಸ್ ಇರುತ್ತೆ. ಈಗ ಏನಾಗುತ್ತೆ? ಒಂದು ಮೇಲ್ ಗ್ಯಾಮೆಟ್ ಬಂದು ಇಲ್ಲಿ ಫ್ಯೂಸ್ ಆಗುತ್ತೆ. ಓಕೆ, ಸೊ ಈಗ ಇಲ್ಲಿ ಪ್ರೋಸೆಸ್ ಆಗೋದು, ಇಲ್ಲಿ ಫಾರ್ಮೇಶನ್ ಆಗೋದು ಯಾವುದು ಅಂತಂದ್ರೆ ಝೈಗೋಟ್. ಸರಿನಾ? ಸೊ ಹಂಗಂದ್ರೆ ಮೈಕ್ರೋಪೈಲ್ ರೀಜನ್ ಅಲ್ಲಿ ಏನಾಗುತ್ತೆ? ಝೈಗೋಟ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳಿ ಬರೀತೀರಾ. ಸರಿನಾ? ನೆಕ್ಸ್ಟ್, explain with schematic diagram how lac operon ensures switching on and off genes during lactose metabolism. ಇಲ್ಲಿ ನೀವು ಜಸ್ಟ್ ಏನ್ ಬರೀಬೇಕು ಅಂತ ಅಂದ್ರೆ ಈ ರೀತಿ ಸೆಟ್ ಆಫ್ ಜೀನ್ಸ್ ಇರುತ್ತಲ್ಲ, ಪಿಪ್ಪೋ ZYA ಗೊತ್ತಿದಲ್ಲ? ಪಿಪ್ಪೋ ZYA ಅಂದ್ರೆ ಏನು? ಪ್ರೊಮೋಟರ್, ಇನ್ಹಿಬಿಟರ್, ಆಪರೇಟರ್, and then another promoter, then continuously there will be structural genes ZYA. This is known as polycistronic. Okay, so lac operon. ನಿಮಗೆ ಇದು ಟಾಪಿಕ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವುದು? ಈ ಲೆಸನ್ ಅಲ್ಲಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಹೇಳಿ ಸಪರೇಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ 8 ಪಾರ್ಟ್ಸ್ ಅಲ್ಲಿ. ಬಹಳ ಡೀಟೇಲ್ ಆಗಿ ಫಾರ್ ಕಾಂಪಿಟೇಟಿವ್ ಪರ್ಪಸ್ ಆಲ್ಸೋ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಅದರಲ್ಲಿ ನಿಮಗೆ ಈ ಕಾನ್ಸೆಪ್ಟ್ ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ನೀವು ಅದನ್ನ ರೆಫರ್ ಮಾಡ್ಬೋದು. ಸರಿನಾ? ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ನು ಕೂಡ ಪ್ರೊವೈಡ್ ಮಾಡಿರ್ತೀನಿ. ಸೊ ನೋಡಿ, ಸೊ ಇದರಲ್ಲಿ ಒಂದು ಸ್ವಿಚ್ ಮತ್ತೆ ಸ್ವಿಚ್ ಆನ್ ಮತ್ತೆ ಸ್ವಿಚ್ ಆಫ್ ಕಂಡೀಷನ್ ತೋರಿಸ್ತಾರೆ. ಯಾವ ರೀತಿ ಅಂತ ಅಂದ್ರೆ ಅದೇ ಲ್ಯಾಕ್ಟೋಸ್ ಇಂಡ್ಯೂಸರ್ ಇದ್ದಾಗ ಮತ್ತೆ ಇಂಡ್ಯೂಸರ್ ಇಲ್ಲದೆ ಇದ್ದಾಗ ಅನ್ನೋ 2 ಕಂಡೀಷನ್ NCERT ಅಲ್ಲಿ ಕೊಟ್ಟಿದಾರಲ್ಲ, ಅದನ್ನ ನೀವು ಇಲ್ಲಿ ಬರೆದು ತೋರಿಸ್ತೀರಾ. ನೆಕ್ಸ್ಟ್, ಕನ್ಸರ್ನ್ ಟು ರಿಕಾಂಬಿನೆಂಟ್ DNA, ಮೈಕ್ರೋ ಇಂಜೆಕ್ಷನ್, ಡಿಫೈನ್ ಮೈಕ್ರೋ ಇಂಜೆಕ್ಷನ್ ಮತ್ತೆ ಬಯೋಲಿಸ್ಟಿಕ್ ಅಂತ ಹೇಳಿದ್ದಾರೆ. ನೋಡಿ, ಮೈಕ್ರೋ ಇಂಜೆಕ್ಷನ್ ಏನು ಅಂತ ಅಂದ್ರೆ ವೆಕ್ಟರ್ ನ ಟ್ರಾನ್ಸ್ಫರ್, ಜೀನ್ ಆಫ್ ಇಂಟ್ರೆಸ್ಟ್ ನ ಟ್ರಾನ್ಸ್ಫರ್ ಮಾಡೋದು. ಯಾವ್ದ್ರಲ್ಲಿ ಅಂತ ಅಂದ್ರೆ ಅನಿಮಲ್ ಸೆಲ್ ಅಲ್ಲಿ ಟ್ರಾನ್ಸ್ಫರ್ ಮಾಡುವಂಥದ್ದು. ಬಯೋಲಿಸ್ಟಿಕ್ ಅಂತ ಅಂದ್ರೆ ಪ್ಲಾಂಟ್ ಸೆಲ್ ಅಲ್ಲಿ ಟ್ರಾನ್ಸ್ಫರ್ ಮಾಡುವಂಥದ್ದು. ಈಸಿ ಡೆಫಿನೇಷನ್, ನೀವು ಅದನ್ನ ಇಲ್ಲಿ ಬರೀತೀರಾ. ಸೊ ಹಂಗಾಗಿ 1 ಮಾರ್ಕ್ ಇದೆ. ಓಕೆ, ಸೊ ಇದಕ್ಕೆ 2 ಮಾರ್ಕ್ಸ್, ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಮತ್ತೆ RDNA ಟೆಕ್ನಾಲಜಿಯಲ್ಲಿ ಏನೇನ್ ಸ್ಟೆಪ್ಸ್ ಇದೆ ಅಲ್ಲ, ಅದು ಬರೀ ಸ್ಟೆಪ್ಸ್ ಬರೀಬೇಕು ಅಷ್ಟೇ, ಎಕ್ಸ್ಪ್ಲನೇಷನ್ ಮಾಡಂಗಿಲ್ಲ. ರೈಟ್ ದ ಸ್ಟೆಪ್ಸ್ ಇನ್ವಾಲ್ಡ್ ಇನ್ RDNA ಟೆಕ್ನಾಲಜಿ. ಯಾವ್ದಾವ್ದು ಐಸೋಲೇಷನ್ ಆಫ್ DNA ಅಂತಂದ್ರೆ ಕಂಟಿನ್ಯೂಸ್ ಆಗಿ ಏನ್ ಸ್ಟೆಪ್ಸ್ ಇದೆಲ್ಲ ಬರೀ ಸ್ಟೆಪ್ಸ್ ನ ಮೆನ್ಷನ್ ಮಾಡಿದ್ರೆ ನಿಮಗೆ ಇಲ್ಲಿ 3 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ 5 ಮಾರ್ಕ್ಸಿನ ಕ್ವೆಶ್ಚನ್ ಇದು. ಓಕೆ, ಸೊ ಮೈಕ್ರೋ ಇಂಜೆಕ್ಷನ್, ಬಯೋಲಿಸ್ಟಿಕ್ ಕನ್ಫ್ಯೂಸ್ ಆಗ್ತಿರೋ ಹೆಂಗಂತ ನೆನ್ಪಿಟ್ಕೊಳ್ಳಿ. ಇಂಜೆಕ್ಷನ್ ಅಂತ ಅಂದ್ರೆ ನಾವು ಚುಚ್ಚಿಸ್ಕೊಂತೀವಲ್ಲ ಇಂಜೆಕ್ಷನ್, ಸೊ ಅನಿಮಲ್ಸ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಇಂಜೆಕ್ಷನ್ ಫಾರ್ ಅನಿಮಲ್ಸ್. ಇನ್ ಮಿಕ್ಕಿರೋ 2 ನೇಮ್ ಯಾವುದು? ಪ್ಲಾಂಟ್ಸ್. ಜೀನ್ ಗನ್ ಅಥವಾ ಬಯೋಲಿಸ್ಟಿಕ್ ಗೆ ಪ್ಲಾಂಟ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಸರಿನಾ? ನೆಕ್ಸ್ಟ್, ಫಾರ್ ವಿಜುವಲಿ ಚಾಲೆಂಜ್ ಸ್ಟೂಡೆಂಟ್ಸ್ ಗೆ ಏನ್ ಕೇಳಿದ್ದಾರೆ? ಬಯೋಡೈವರ್ಸಿಟಿ. ಅದು ಚಾರ್ಟ್ ಕೊಟ್ಟಿದ್ರಲ್ಲ, ಅದ್ರ ಬದಲಿ ಏನಂತ ಕ್ವಶನ್ ಕೇಳಿದ್ದಾರೆ? ಡಿಫೈನ್ ಬಯೋಡೈವರ್ಸಿಟಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಪೋಲನ್ ಪಿಸ್ಟಲ್ ಇಂಟರಾಕ್ಷನ್. ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಅದೇ ಡಯಾಗ್ರಾಮ್ ಕೊಟ್ಟಿದ್ರಲ್ಲ ಈ ರೀತಿ, ಅದು ಓವರ್ ಇಡ್ ಡಯಾಗ್ರಾಮ್ ಕೊಟ್ಟಿದ್ರಲ್ಲ, ಪಿಸ್ಟಲ್ ಇಂದು ಡಯಾಗ್ರಾಮ್. ಸೊ ಅದ್ರ ಬದಲಿ ಇಲ್ಲಿ ಏನ್ ಕೇಳಿದ್ದಾರೆ? ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಇವು ಈ ತರ ಪ್ರತಿಯೊಂದು ಪ್ರಿಪರೇಟರಿ ಪೇಪರ್ಸ್ ನ ಸಾಲ್ವ್ ಮಾಡಿದ್ರೆ ನಿಮಗೆ ಒಂದು ಕಂಪ್ಲೀಟ್ ಐಡಿಯಾ ಸಿಗುತ್ತೆ ಯಾವ ರೀತಿ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿ. ಸರಿನಾ? ಸೊ ಇನ್ನು ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಪೇಪರ್ಸ್ ಕೂಡ ಸಾಲ್ವ್ ಮಾಡ್ತೀನಿ. ನೀವು ನಿಮ್ಮ ಡಿಸ್ಟ್ರಿಕ್ಟಿನ ಪೇಪರ್ ನನಗೆ ಮೇಲ್ ಐಡಿಗೆ ಸೆಂಡ್ ಮಾಡ್ಬೋದು. ಮೇಲ್ ಐಡಿ ನನ್ನ
ಕಮೆಂಟ್ ಅಲ್ಲಿ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಅದನ್ನ ಪ್ರೊವೈಡ್ ಮಾಡಿರ್ತೀನಿ. ನಿಮ್ಮ ಕ್ವಶನ್ ಪೇಪರ್ ಸೆಂಡ್ ಮಾಡಿ ನಾನು ಸಾಲ್ವ್ ಮಾಡಿಸ್ತೀನಿ. And don't forget to subscribe, like and share this with your friends. And I'll meet you in the next video. Bye bye.